ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 20/10/2025 ಅಕ್ಟೋಬರ್. ಇವತ್ತು ಈ ತಿಂಗಳು ನೋಡಿ, ದೀಪಾವಳಿ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಈ ದಿನ ಬಂದು ನರಕ ಚತುರ್ದಶಿ ಅಂತ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ದಿನ ಸೋಮವಾರ ಆಗಿರೋದ್ರಿಂದ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಈ ದಿನ ಹಸ್ತ ನಕ್ಷತ್ರ ಇದೆ. ಈ ದಿನ ನರಕ ಚತುರ್ದಶಿ, ದೀಪಾವಳಿ, ಲಕ್ಷ್ಮೀ ಪೂಜೆ, ಬರೀಂದ್ರ ಪೂಜೆ, ಈ 3 ದಿನವೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಭಾನುವಾರದ ದಿನ ನಾವೇನು ಮಾಡಬೇಕಂದ್ರೆ ತಂಬಿಗೆಯಲ್ಲಿ ನೀರಿಡತಕ್ಕಂಥದ್ದು, ನೀರು ತುಂಬೋ ಶಾಸ್ತ್ರ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಮತ್ತು ಸೋಮವಾರ ದಿನ ನರಕ ಚತುರ್ದಶಿ ಆಗಿರೋದ್ರಿಂದ ಎಷ್ಟೋ ಜನ ಈ ಕಜ್ಜಾಯವನ್ನು ನೈವೇದ್ಯವಾಗಿ ಆ ಸ್ವಾಮಿಗೆ, ತಾಯಿಗೆ ಇಡ್ತಕ್ಕಂಥದ್ದು ನೋಮೋದು ಅಂತ ಹೇಳ್ತಾರೆ. ನಮ್ಮ ಆನೇಕಲ್ಲು, ಹೊಸಕೋಟೆ ಭಾಗ, ಕೋಲಾರ ಭಾಗ ಈ ಕಡೆ ಎಲ್ಲನೂ ನೋಮೋದು ಅಂತ ಹೇಳ್ತಾರಲ್ಲ, ಆ ದಿನ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೋಮಬೇಕಾಗುತ್ತೆ. ಇಲ್ಲ ಸಂಜೆ 6 ಗಂಟೆಯಿಂದ ಆ ಗೋಧೂಳಿ ಸಮಯದಲ್ಲಿ ಆ ಕಜ್ಜಾಯವನ್ನು ಏನು ಮಾಡಿರ್ತೀರಿ ಅದನ್ನು ನೀವು ನೋಮ್ತಕ್ಕಂಥದ್ದು ಬಂಧುಗಳೇ. ಹೀಗೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ನೋಮುವಂಥದ್ದು, ನೈವೇದ್ಯವಾಗಿರ್ತಕ್ಕಂಥದ್ದು ತುಂಬ ವಿಶೇಷ ಬಂಧುಗಳೇ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಮೊದಲನೇ ರಾಶಿ ಆಗಿರ್ತಕ್ಕಂಥ ಮೇಷರಾಶಿಗೆ ಸಂತೃಪ್ತಿ ತರತಕ್ಕಂಥ ದಿನ, ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಒಳ್ಳೆತನವಾಗ್ತಕ್ಕಂಥದ್ದು, ಒಳ್ಳೊಳ್ಳೆ ಗೆಳೆಯರು ಸಿಗ್ತಕ್ಕಂಥದ್ದು ನಿಮಗೆ. ಮಿಥುನ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ. ಕಟಕ ರಾಶಿಯವ್ರಿಗಂತೂ ಮನನ ಮಾಡ್ತಕ್ಕಂಥದ್ದು, ಅಂದರೆ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಒಳ್ಳೆ ನಿರ್ಧಾರವನ್ನು ತಗೊಳ್ತೀರಿ ಈ ದಿನ. ನೀವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಆಧಾರವಾಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಉತ್ತಮ ಫಲವನ್ನು ಸಿಗ್ತಕ್ಕಂಥದ್ದು ನಿಮಗೆ. ತುಲಾರಾಶಿಯವರಿಗೆ ದೂರದ ಪ್ರಯಾಣ ಮಾಡ್ತೀರಿ, ಬಂಧು ಮಿತ್ರರೊಡನೆ ಸೇರ್ತೀರಿ, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ. ವೃಶ್ಚಿಕ ರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿಮಗೆ. ಧನುಷ್ ರಾಶಿಯವ್ರಿಗಂತೂ ಈ ದಿನ ನೀವು ಪ್ರೀತಿ ಪಾತ್ರರಾಗಿ ಯಾರ ಜೊತೆಲಿ ಇದ್ದಿರೋ, ಯಾರನ್ನ ತುಂಬ ಮನಸ್ಸಿನಲ್ಲಿ ಇರ್ತಾರೋ ಅವರಿಗೆ ಕಾಳಜಿಯನ್ನು ತೋರಿಸ್ತಕ್ಕಂಥದ್ದು, ಅವ್ರಿಗೆ ಪ್ರೀತಿ ತೋರಿಸ್ತಕ್ಕಂಥದ್ದು, ವ್ಯಕ್ತಪಡಿಸ್ತಕ್ಕಂಥದ್ದು ಈ ದಿನ. ಮಕರ ರಾಶಿಯವರಿಗೆ ಉಪಕಾರದ ದಿನ, ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ. ಕುಂಭರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು, ಉನ್ನತಿ ಪ್ರಗತಿ ಸ್ಥಾನವನ್ನು ಸಿಗ್ತಕ್ಕಂಥದ್ದು ಈ ದಿನ. ಮೀನರಾಶಿಯವ್ರಿಗೆ ಬಂದು ಸೂಚನೆ ಕೊಡ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಪಥದ ಕಡೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ನೀವೇನು ಮಾಡಿ ಅಂತಂದರೆ, ವಿಶೇಷವಾಗಿರ್ತಕ್ಕಂಥ ಈ 3 ದಿನಗಳಲ್ಲಿ ನೀವು ಮಾಡ್ತಕ್ಕಂಥದ್ದು ಇಷ್ಟೇ ನೋಡಿ ಬಂಧುಗಳೇ. ಸೋಮವಾರ ದಿನ ಕಜ್ಜಾಯವನ್ನು ನೋಮ್ತಕ್ಕಂಥದ್ದು, ಅಭಿಷೇಕ ಮಾಡ್ತಕ್ಕಂಥದ್ದು, ನೈವೇದ್ಯವನ್ನು ಕೊಡ್ತಕ್ಕಂಥದ್ದು, ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಂಗಳವಾರ ದಿನ ಅಮಾವಾಸ್ಯೆಯ ಒಂದು ವಿಶೇಷ ದಿನ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು, ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ. ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಇನ್ನು ಬುಧವಾರದ ದಿನ ನೀವೇನು ಮಾಡಬೇಕು, ದೀಪಾವಳಿ ಅಂದರೆ ಬಲಿಪಾಡ್ಯಮಿ, ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತೊಳ್ತಕ್ಕಂಥ ವಾಮನ ಅವತಾರವಾಗಿ ಎಲ್ಲ ಮನೆಗಳಲ್ಲಿ ನೀವು ದೀಪಗಳನ್ನು ಬೆಳಗ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಗುರುವಾರದ ದಿನ ಬಂದು ನೀವು ತವ್ರ ಮನೆಯಲ್ಲಿರ್ತಕ್ಕಂಥ ಅಣ್ಣಂದಿರಿಗೆ ಆಗಲಿ ತಮ್ಮಂದಿರಿಗೆ ಆಗಲಿ ಉತ್ತದ ಮಣ್ಣನ್ನು ತಗೊಂಬಂದು ಕಲಸಿ ಅವನಿಗೆ ಬೆನ್ನಿಗೆ ಲೇಪನ ಮಾಡ್ತಕ್ಕಂಥದ್ದು ಮಾಡಿದಾಗ ಹೆಣ್ಣುಮಕ್ಕಳು, ಅಣ್ಣ ಆಗಲಿ ತಮ್ಮ ಆಗಲಿ, ಅವ್ರಿಗೆ ಆಯುಷ್ ವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಗುರುವಾರದ ದಿನ. ಯಾಕಂದರೆ 5 ದಿನ ಈ ಬಂದಿರತಕ್ಕಂಥ ಹಬ್ಬ, ಭಾನುವಾರ ನೀರು ತುಂಬತಕ್ಕಂಥದ್ದು, ಸೋಮವಾರ ನೈವೇದ್ಯವನ್ನು ನೋಮ್ತಕ್ಕಂಥದ್ದು, ಮಂಗಳವಾರ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು, ಬುಧವಾರ ದೀಪಾವಳಿ ಬಲಿಪಾಡ್ಯಮಿ ಇರ್ತಕ್ಕಂಥದ್ದು, ದೀಪಗಳನ್ನು ಎಲ್ಲ ಹಚ್ಚಿರ್ತಕ್ಕಂಥದ್ದು. ತಿರ್ಗಿ ಗುರುವಾರದ ದಿನ ತವ್ರ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಯಾರೇ ಆಗಿರಲಿ, ಇಲ್ಲ ಜೊತೆಯಲ್ಲಿ ಒಟ್ಟಿಗೆ ಇರ್ತಕ್ಕಂಥವ್ರಿಗೆ
ನೀವು ಬೆನ್ನಿಗೆ ಲೇಪನ ಮಾಡ್ತಕ್ಕಂಥದ್ದು ಉತ್ತಮ ಈ ರೀತಿ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಉದೋ ಎಲ್ಲಮ್ಮ ಉಗೇ ಮಾದಪ್ಪ. ಒಳ್ಳೆಯದಾಗಲಿ.